ತರುಣ್ ಚುಗ್ ಭೇಟಿ ಬಳಿಕ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ತರುಣ್ ಚುಗ್ ಇವತ್ತು ಇಡೀ ದಿನ ರಾಜ್ಯ ಬಿಜೆಪಿಯ ಮನೆಯಲ್ಲಿ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿರುವಂಥದ್ದು. ತರುಣ್ ಚುಗ್ ಭೇಟಿ ಬಳಿಕ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆಗೆ ಮನವಿ ಮಾಡಿಕೊಳ್ಳುವಂತಹ ವೇದಿಕೆ ಇದಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ತಾರಕಕ್ಕೇರಿರುವಂಥದ್ದು. ಒಂದು ಕಡೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ರಾಜ್ಯಕ್ಕೆ ಆಗಮಿಸಿದರೆ, ಮತ್ತೊಂದು ಕಡೆ ಯತ್ನಾಳ್ ಟೀಮ್ ದೆಹಲಿಗೆ ಹೋಗಿದೆ. ಮಗದೊಂದು ಕಡೆ ಯತ್ನಾಳ್ಗೆ ಈಗಾಗಲೇ ನೋಟಿಸ್ ಕೂಡ ಬಂದಿರುವಂತಹದ್ದು. 10 ದಿನಗಳ ಒಳಗಾಗಿ ಉತ್ತರವನ್ನು ಕೊಡಬೇಕಾಗಿದೆ. ಆ ಬೆನ್ನಲ್ಲೇ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಮ್ಯಾರಥಾನ್ ಮೀಟಿಂಗ್ ಇರುವಂಥದ್ದು, ಸಾಲು ಸಾಲು ಸಭೆಗಳಿರುವಂಥದ್ದು. ಈ ಸಭೆಯಲ್ಲಿ ಬಣ ರಾಜಕಾರಣವನ್ನು ಶಮನಗೊಳಿಸುವಂತಹ ನಿಟ್ಟಿನಲ್ಲಿ, ಬಿಜೆಪಿಯ ನಾಯಕರುಗಳ ವಾಕ್ಸಮರವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣೆ ಮಾಡೋದಾಗಿದ್ದರೆ ರಾಧಾ ಮೋಹನ್ ದಾಸ್ ಅವರು ಬರ್ತಾಯಿದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಗ್ ಅವರು ಇವರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಯಿಂದ ಬಂದಿದ್ದಾರೆ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ. ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ. ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಲ್ಲೇ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ ನಡೀತಾ ಇರ್ತದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿರೋದು ಕೇವಲ ಸಂಘಟನೆಯ ದೃಷ್ಟಿಯಲ್ಲಷ್ಟೇ, ಅದೇ ನಿಟ್ಟಿನಲ್ಲಿಯೇ ಸಭೆ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಬಣ ರಾಜಕಾರಣದ ವಿಚಾರ ಇವತ್ತು ಪ್ರಸ್ತಾಪ ಆಗಲ್ವಾ? ಬಣ ರಾಜಕಾರಣವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳ ಮೊರೆ ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಮಸೂದ್ ಅಂತ ಹೇಳಿ? ಪ್ರೇಮ್, ತರುಣ್ ಚುಗ್ ಅವರು ಈಗಷ್ಟೇ ಪಕ್ಷದ ಕಚೇರಿಗೆ ಬಂದಿರುವಂತದ್ದು. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ವಿಜೇಂದ್ರ ಅವರು ಸ್ವಾಗತ ಮಾಡಿದ್ದಾರೆ. ಮುಖ್ಯವಾಗಿ ಹೈಕಮಾಂಡ್ ಅವರು ಕಳಿಸ್ಕೊಟ್ಟಿದ್ದೆ ರಾಜ್ಯ ಬಿಜೆಪಿಯ ವಿದ್ಯಮಾನಗಳನ್ನ ರಿಪೋರ್ಟ್ ಮಾಡ್ಲಿಕ್ಕೆ. ಜೊತೆಗೆ ಸದಸ್ಯತ್ವ ಅಭಿಯಾನ ಏನ್ ಟಾರ್ಗೆಟ್ ಕೊಟ್ಟಿದ್ರು 1.5 ಕೋಟಿ, ಅದರಲ್ಲಿ 75 ಲಕ್ಷ ಬಿಜೆಪಿ ರಾಜ್ಯದಲ್ಲಿ ಸದಸ್ಯತ್ವ ಮಾಡಿದ್ದಾರೆ. ಅದನ್ನು ಕೂಡ ಅಪ್ಡೇಟ್ ತಗೊಳ್ತಾರೆ. ಕೆಲವೊಂದು ಬದಲಾವಣೆಗಳನ್ನು ಕೂಡ ರಾಜ್ಯ ಬಿಜೆಪಿಯಲ್ಲಿ ಮಾಡುವ ಇಂಗಿತವನ್ನ ಹೈಕಮಾಂಡ್ ನಾಯಕರು ವ್ಯಕ್ತಪಡಿಸಿದ್ದಾರೆ. ಆ ಭಾಗವಾಗಿ ತರುಣ್ ಚುಗ್ ಬಂದವರೇ. ಇದಕ್ಕೆ ಭಾಗವಾಗಿನೇ ಇದರ ಹಿನ್ನೆಲೆಯಲ್ಲೇ ಆಂತರಿಕ ಭಿನ್ನಮತ ವಿಚಾರವೂ ಕೂಡ ಭುಗಿಲೆದ್ದಿತ್ತು. ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಈಗ ಏನ್ ಕ್ರಮ ತೆಗೆದುಕೊಳ್ಬೇಕು, ಯಾರ ವಿರುದ್ಧ ಕ್ರಮ ತೆಗೆದುಕೋಬೇಕು, ಯಾವ ರೀತಿ ಬಿಜೆಪಿ ಮನೆ ಸರಿ ಮಾಡಬೇಕು, ಎಲ್ಲವನ್ನು ಕೂಡ ಅವಗಾಹನೆಗೆ ತೆಗೆದುಕೊಂಡು ಎಲ್ಲರ ಅಭಿಪ್ರಾಯ ಪಡೆದು ರಿಪೋರ್ಟ್ ಅನ್ನ ತರುಣ್ ಚುಗ್ ಅವರು ಹೈಕಮಾಂಡ್ಗೆ ಸಲ್ಲಿಸ್ತಾರೆ. ಇವತ್ತು ಇಡೀ ದಿನ ಸಭೆಗಳಿದ್ದಾವೆ. ಒಂದ್ ಕಡೆ ಸಂಘಟನೆ ಸಂಬಂಧಪಟ್ಟಂತೆ, ಇನ್ನೊಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ನಕಾರಾತ್ಮಕ ವಿದ್ಯಮಾನಗಳನ್ನ ಸರಿ ಮಾಡುವ ದೃಷ್ಟಿಯಿಂದ ಹಿರಿಯ ನಾಯಕರ ಸಭೆಯನ್ನು ಕೂಡ ಮಾಡ್ತಾರೆ. ಅವರಿಂದಲೂ ಕೂಡ ಅಭಿಪ್ರಾಯ ಪಡ್ಕೋತಾರೆ. ಮುಖ್ಯವಾಗಿ ಒಂದಷ್ಟು ಹುದ್ದೆಗಳ ಬದಲಾವಣೆ ಆಗ್ಬೇಕು ಅನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ಕೋರ್ ಕಮಿಟಿಯಲ್ಲಿ ಬದಲಾವಣೆ, ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬದಲಾವಣೆ, ಇವೇ ಮುಂತಾದ ಸಂಘಟನಾತ್ಮಕ ಹುದ್ದೆಗಳನ್ನ ಬದಲಾವಣೆ ಮಾಡಿ ಒಂದು ಸಶಕ್ತ ಮಾಡಬೇಕು, ಇಡೀ ಬಿಜೆಪಿಗೆ ಒಂದು ಕೋರ್ಸ್ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು. ಮುಖ್ಯವಾಗಿ ಭಿನ್ನಮತ ಕೊನೆಗಾಣಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ತರುಣ್ ಚುಗ್ ಅವರ ಆಗಮನ ಮಹತ್ವ ಪಡ್ಕೊಂಡಿದೆ. ಪ್ರೇಮ್, ಮಸೂದ್, ಒಂದು ಕಡೆ ಯತ್ನಾಳ್ ಟೀಮ್ ದೆಹಲಿಯಲ್ಲಿರುವಂತಹದ್ದು, ಈಗಾಗಲೇ ನೋಟಿಸ್ ಕೂಡ ಸರ್ವಾಗಿದೆ ಯತ್ನಾಳ್ ಅವರಿಗೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಭಿನ್ನಮತೀಯರ ಅನುಪಸ್ಥಿತಿಯಲ್ಲಿ ರಾಜ್ಯಕ್ಕೆ ಬಂದಿರುವಂಥದ್ದು. ಕೇವಲ ರಾಜ್ಯದ ಆಗು ಹೋಗುಗಳ ಬಗ್ಗೆ ವರದಿ ತಲುಪಿಸ್ಲಿಕ್ಕೆ ಅಷ್ಟೇ ಈ ಸಭೆಗಳು ಸೀಮಿತವಾಗುತ್ತೋ, ಅಥವಾ ಏನಾದರೂ ಮಹತ್ವದ ಕ್ರಮಗಳು ಇಲ್ಲಿಂದಲೇ ಆಗುತ್ತೋ, ಹೇಗೆ ಅಂತ ಹೇಳಿ ಮಸೂದ್? ಹೈಕಮಾಂಡ್ ಒಂದಷ್ಟು ಕ್ರಮಗಳಿಗೆ ಚಿಂತನೆ ಮಾಡುತ್ತಿರುವಂತದ್ದು. ಆ ಭಾಗವಾಗಿ ತರುಣ್ ಚುಗ್ ಅವರು ಬಂದವರು. ಇವ್ರ ಹತ್ರ ರಿಪೋರ್ಟ್ ಪಡ್ಕೊಂಡು ಏನ್ ಕ್ರಮ ತೆಗೆದುಕೋಬೇಕು ಅನ್ನುವಂಥದ್ದು ದೆಹಲಿ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ. ಇನ್ನು ನೋಟಿಸ್ ಏನ್ ಬಂದಿದೆ, ನೋಟಿಸ್ ಬಂದ ದಿನವೇ ಅವರು ದೆಹಲಿಗೆ ಕೂಡ ಯತ್ನಾಳ್ ಅವರು ಹೋದ್ರು. ಇನ್ನೂ ಕೂಡ ನೋಟಿಸ್ ಬಂದಿಲ್ಲ ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಆದ್ರೆ ನೋಟಿಸ್ ಆಲ್ರೆಡಿ ಕೊಟ್ಟಾಗಿದೆ. 10 ದಿನಗಳ ಟೈಮ್ ಇದೆ. ಡಿಸೆಂಬರ್ 10ನೇ ತಾರೀಕು ಡೆಡ್ ಎಂಡ್. ಅಲ್ಲಿವರೆಗೆ ಇವರು ಉತ್ತರ ಕೊಡಬೇಕು. ಒಂದ್ ಕಡೆ ಅವರು ಮೊಂಡುವಾದ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ. ಜಿಲ್ಲಾ ಸಂಘಟನೆ ವಿಚಾರವಾಗಿ, ಜೊತೆಗೆ ಈ ವಕ್ಫ್ ಪ್ರತ್ಯೇಕ ಹೋರಾಟದಿಂದ ಜಿಲ್ಲೆಗಳಲ್ಲಿ ಒಂದಷ್ಟು ಗೊಂದಲಗಳಾಗಿದ್ದಾವೆ. ಈಗ ಬೀದರ್ಗೆ ಯತ್ನಾಳ್ ತಂಡ ಹೋದಾಗ ಅಲ್ಲಿ ಗೊಂದಲ ಆಯಿತು, ಕಲಬುರಗಿಲಿ ಗೊಂದಲ ಆಯಿತು. ಹಾಗಾಗಿ ಆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ.
ಜಿಲ್ಲಾಧ್ಯಕ್ಷರು ಏನು ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತಾರೆ. ಎರಡೂ ಕಡೆಯಿಂದಲೂ ಕೂಡ ಮಾಹಿತಿ ಪಡ್ಕೊಂಡು ಕ್ರಮಕ್ಕೆ ಹೈಕಮಾಂಡ್ ಮುಂದಾಗುತ್ತೆ. ಜೊತೆಗೆ ಯತ್ನಾಳ್ ತಂಡನು ಕೂಡ ದೆಹಲಿಯಲ್ಲಿರೋ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಅವರಿಂದಲೂ ಕೂಡ ರಿಪೋರ್ಟ್ ಪಡ್ಕೊತಾರೆ. ಒಟ್ಟಾರೆಯಾಗಿ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ಸರಿಯಾಗಬೇಕು ಅನ್ನುವಂತ ದೃಷ್ಟಿಕೋನ. ಹಾಗಾಗಿ ಏನ್ ಕ್ರಮ ತೆಗೆದುಕೊಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸಭೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.